ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ 15ನೇ ಅಧ್ಯಾಯವನ್ನು ಓದುತ್ತಿದ್ದೇನೆ. ಅಧ್ಯಾಯ 15. ಶ್ಯಾಮಾನಂದನ ಅಂಗಾಡಿ ಟಿವಿಗೆ ಬಂದು ಸುಮ್ಮನೆ ಕುಳಿತ. ಇಲ್ಲಿಯವರೆಗೂ ರಿಪೋರ್ಟಿನ ಕೊಂಚ ಭಾಗವನ್ನು ಬರೆದಿರಲಿಲ್ಲ. ಸುಮ್ಮನೆ ಒಂದಿಷ್ಟು ಕಾಟಾಚಾರದ ನೋಟ್ಸ್ ಮಾಡಿಟ್ಟಿದ್ದ. ಜೇಬಿನಿಂದ ರಿವಾಲ್ವರ್ ಒಂದನ್ನು ತೆಗೆದು ಬಾಯಿ ಕಳೆದುಕೊಂಡಿದ್ದ ಸೂಟ್ಕೇಸಿನ ಒಳಗೆ ಎಸೆದ. ರಿವಾಲ್ವರ್ ಜೇಬೊಳಗೆ ಇಟ್ಟುಕೊಂಡು ಶಾಂತಗೌಡರನ್ನು, ಪಾಟೀಲರನ್ನು ನೋಡ ಹೋಗಿದ್ದಕ್ಕೆ ಅವನಿಗೆ ನಗು ಬಂತು. ನಿನ್ನೆ ಇಬ್ಬರು ದೊಣ್ಣೆ ಹಿಡಿದುಕೊಂಡು ಸಂಶೋಧನಾ ಕೇಂದ್ರದ ಹಾದಿಯಲ್ಲಿ ಇವನನ್ನು ಹಿಂಬಾಲಿಸಿದ ನಂತರ ಅಂಗಾಡಿ ತೆಗೆದುಕೊಂಡ ಎಚ್ಚರಿಕೆ ಕ್ರಮ ಇದು. ಅದೊಂದು ಕೋಲ್ಟ್ ಕಂಪನಿಯ 1911ನೇ ಇಸ್ವಿ ಮಾಡೆಲ್ ರಿವಾಲ್ವರ್. ಅದರ ಮ್ಯಾಗ್ಝಿನ್ ಗಲಗಲ ಅಲುಗುತ್ತಿತ್ತು. ತಿರುಗುವಾಗ ಅದು ತೋಟಗಳನ್ನು ಸರಿಯಾಗಿ ಕೋವಿಯ ಕುದುರೆ ನೇರಕ್ಕೆ ತಂದು ನಿಲ್ಲಿಸುತ್ತಲೇ ಇರಲಿಲ್ಲ. ಆದ್ದರಿಂದ ಅದರ ಬಿಲ್ಲನ್ನು ಒತ್ತುತ್ತಲೇ ಇದ್ದರೆ ಯಾವಾಗಾದರೊಮ್ಮೆ ಗುಂಡು ಹಾರುತ್ತಿತ್ತು. ಅದು ಕಳ್ಳರಿಗೆ ಹೆದರಿಸಲು ಮಾತ್ರ ಲಾಯಕ್ಕಾಗಿತ್ತೇ ವಿನಃ ಆತ್ಮಹತ್ಯೆ ಮಾಡಿಕೊಳ್ಳಲು ಸಮರ್ಪಕವಾದ ಆಯುಧವಾಗಿರಲಿಲ್ಲ. ಅದು ಲೈಸೆನ್ಸ್ ಇಲ್ಲದ ರಿವಾಲ್ವರ್ ಎಂದು ಪೊಲೀಸರು ಮುಟ್ಟುಗೋಲು ಹಾಕಿಕೊಂಡಿದ್ದರು. ಅದನ್ನು ಅಂಗಾಡಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನವನಾದ್ದರಿಂದ ಲೈಸೆನ್ಸ್ ಮಾಡಿಸಿ ತೆಗೆದುಕೊಂಡಿದ್ದ. ಅದನ್ನು ಜೇಬಿನಲ್ಲಿಟ್ಟುಕೊಂಡಿದ್ದರೆ ತಾನೊಬ್ಬ ಜೇಮ್ಸ್ ಬಾಂಡ್ ತರ ಎಂದೆನಿಸುತ್ತಿತ್ತು ಅಂಗಾಡಿಗೆ. ಅದಕ್ಕಾಗಿ ಅದನ್ನು ಹೊತ್ತು ತಿರುಗುತ್ತಿದ್ದವನೇ ವಿನಃ ಅದರಿಂದ ಹೆಚ್ಚಿನ ಉಪಯೋಗವಿಲ್ಲವೆಂದು ಅಂಗಾಡಿಗೆ ಚೆನ್ನಾಗಿ ಗೊತ್ತಿತ್ತು. ಅಂಗಾಡಿ ಚಿಕ್ಕಂದಿನಿಂದ ತಾನೊಬ್ಬ ರೈಲ್ವೆ ಇಂಜಿನ್ ಡ್ರೈವರ್ ಆಗಬೇಕು ಅಥವಾ ಶೇರ್ಲಾಕ್ ಹೋಮ್ಸ್ ತರಹದ ಪತ್ತೇದಾರ ಆಗಬೇಕು ಎಂದು ಕನಸು ಕಂಡಿದ್ದ. ಆದರೆ ಮೊದಲಿನದು ಸಾಧ್ಯವಾಗದೆ ಎರಡನೆಯದು ಕೈಗೂಡಿತು. ಅವನು ಪತ್ತೇದಾರ ಆದುದಕ್ಕೆ ಚಿಕ್ಕಂದಿನಿಂದ ಅವನ ತಾಯಿ ಹೇಳುತ್ತಿದ್ದ ಕಳ್ಳರ ಕಥೆಗಳೇ ಸ್ಫೂರ್ತಿ ಎಂದು ಅಂಗಾಡಿ ತಿಳಿದುಕೊಂಡಿದ್ದ. ಒಮ್ಮೆ ಅಂಗಾಡಿ ಇನ್ನು ಮಗುವಾಗಿದ್ದಾಗ ಇಬ್ಬರು ಏಲಕ್ಕಿ ವ್ಯಾಪಾರಿ ಬೇರೆಗಳು ಅಂಗಾಡಿಯ ಏಕಾಂಗಿ ಮನೆಯನ್ನು ಆ ದಿನ ದರೋಡೆ ಮಾಡಬೇಕೆಂದು ಬಂದರಂತೆ. ಈ ಇಬ್ಬರಲ್ಲಿ ಒಬ್ಬ ಬೇರಿ ಇನ್ನೊಬ್ಬನನ್ನು ಏಲಕ್ಕಿ ಗೋಣಿಯೊಳಗೆ ಹಾಕಿ ಮೂಟೆ ಕಟ್ಟಿ, ಇದನ್ನು ಕೊಂಚ ಇಟ್ಟಿರಿ, ನಾನು ಇಲ್ಲಿಂದ 2 ಮೈಲಿ ದೂರದಲ್ಲಿರೋ ಲಕ್ಷ್ಮಣಗೌಡರ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಚೀಲ ಮನೆಯೊಳಗಿಟ್ಟು ಮನೆ ಹಿಂದೆ ಅಡಗಿಕೊಂಡನಂತೆ. ಅಂಗಾಡಿ ತಂದೆ ಹೊರಗೆ ಕುಳಿತಿರಬೇಕಾದರೆ ಅಡುಗೆ ಮಾಡುತ್ತಿದ್ದ ಅಂಗಾಡಿಯ ತಾಯಿ ಚೀಲದತ್ತ ಕಣ್ಣು ಆರಿಸಿದ್ದಾಗ ನೋಡುತ್ತಾಳೆ, ಚೀಲ ಮೆಲ್ಲಗೆ ಮಿಸುಕಾಡುತ್ತಿದೆ. ಆಕೆಗೆ ತಕ್ಷಣ ಎಲ್ಲ ಅರ್ಥವಾಯಿತು. ಇನ್ನೊಬ್ಬ ಇಲ್ಲೇ ಎಲ್ಲೋ ಮನೆಯ ಬಳಿ ಅಡಗಿದ್ದಾನೆ. ಗಂಡನಿಗೆ ಗಟ್ಟಿಯಾಗಿ ಕೂಗಿ ಹೇಳಿದರೆ ಹೊರಗಿರುವ ಕಳ್ಳ ಅಷ್ಟರೊಳಗೆ ನುಗ್ಗಿ ಬಂದು ಗಂಡನ ಮೇಲೆ ಹಲ್ಲೆ ಮಾಡಬಹುದು. ಏನು ಮಾಡುವುದೆಂದು ಯೋಚಿಸಿ ಕೊನೆಗೆ ತೊಟ್ಟಿಲಲ್ಲಿ ಇನ್ನು ಮಗುವಾಗಿ ಮಲಗಿದ್ದ ಅಂಗಾಡಿಗೆ ಚೆನ್ನಾಗಿ ಒಳಶುಂಠಿ ಜಿಗುಟಿ ಅಳಿಸಿದಳಂತೆ. ಆಕೆ ಗಂಡ ಹಲವಾರು ಸಾರಿ ಲೇ ಯಾಕೆ ಮಗು ಅಳ್ತಿದೆಯಲ್ಲ ಎಂದು ಕೂಗಿದರೂ ಹೆಂಡತಿ ಉತ್ತರಿಸದಿದ್ದುದನ್ನು ಕಂಡು ಬೈಯುತ್ತಾ ಒಳಬಂದ. ಕೂಡಲೇ ಹೆಂಡತಿ ಬಾಗಿಲು ಮುಚ್ಚುವಂತೆ ಸನ್ನೆ ಮಾಡಿ ಆಮೇಲೆ ಹೊನಕೆ ತೆಗೆದುಕೊಂಡು ಚೀಲದೊಳಗೆ ಕಳ್ಳನಿಗೆ ಸರಿಯಾದ ಶಾಸ್ತ್ರಿ ಮಾಡಿದರಂತೆ. ತನ್ನ ಸಂಗಾತಿಗಾದ ಗತಿ ನೋಡಿ ಇನ್ನೊಬ್ಬ ಬೇರಿ ಹೇಳದೆ ಕೇಳದೆ ಓಡಿದ. ತಾಯಿಯಿಂದ ಮಗುವಾಗಿದ್ದಾಗ ಕೇಳಿದ ಚಿಕ್ಕಂದಿನ ಈ ಕಥೆ, ಇದರ ರಮ್ಯತೆ, ತಮ್ಮ ಏಕಾಂಗಿ ಮನೆ, ಅಲ್ಲಿ ಮನೆ ನುಗ್ಗಲು ಬೇರೆಗಳು ಮಾಡಿದ ತಂತ್ರ, ಅಸಹಾಯಕಳಾದ ತನ್ನ ತಾಯಿಗೆ ಮಿಂಚಿದ ಪ್ರತಿತಂತ್ರ, ಇಬ್ಬರೂ ಸೇರಿ ಕಳ್ಳರಿಗೆ ತದುಕಿದ್ದು, ಇವೆಲ್ಲ ಅಂಗಾಡಿಗೆ
ತಾನೊಬ್ಬ ಪತ್ತೇದಾರ ಮನೆತನಕ್ಕೆ ಸೇರಿದವನೆಂಬ ಅಭಿಮಾನ ಬೆಳೆಸಿತ್ತು. ಅವನು ಪೊಲೀಸ್ ಡಿಪಾರ್ಟ್ಮೆಂಟು ಸೇರಿ ಅಲ್ಲಿಂದ IPS ಪಾಸ್ ಮಾಡಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸೇರಲು ಈ ಕಥೆಯೇ ಕಾರಣವೆಂದು ಅಂಗಾಡಿ ನಂಬಿದ್ದ. ಆದರೆ ಅಂಗಾಡಿಯ ಅತ್ಯುತ್ಸಾಹ ಅಪರಾಧದ ಬಗ್ಗೆ ಇದ್ದ ಕಾಲ್ಪನಿಕತೆ ಪ್ರತಿಯೊಂದು ನಿಗೂಢ ರಹಸ್ಯಮಯ ಎಂದು ನೋಡುವ ಉತ್ಪ್ರೇಕ್ಷಿತ ದೃಷ್ಟಿ ಅಂಗಾಡಿಯನ್ನು ಅವನ ಇಲಾಖೆಯಲ್ಲಿ ಬೇಡದ ವ್ಯಕ್ತಿಯನ್ನಾಗಿ ಮಾಡಿತು. ಅಂಗಾಡಿಯ ಊಹೆ ಮತ್ತು ತೀರ್ಮಾನಗಳು ತಪ್ಪು ಮತ್ತು ಅತಿರೇಕ ಎಂದು ತೋರಿಸಿಕೊಡಲು ಮೇಲಾಧಿಕಾರಿಗಳ ತಾಳ್ಮೆ ಸಾಕಷ್ಟು ಖರ್ಚಾಗುತ್ತಿತ್ತು. ಪ್ರತಿ ಸಾರಿಯೂ ಅಂಗಾಡಿ ತನ್ನ ಪ್ರತಿಭೆಯನ್ನು ಗುರುತಿಸುವರಿಲ್ಲವಲ್ಲ ಎಂದು ಖಿನ್ನನಾಗುತ್ತಿದ್ದ. ಅಪರಾಧಿಗಳೆಂದು ಗುಮಾನಿ ಬಂದವರನ್ನು ಹಿಡಿದು ತದುಕಿ ಬಾಯಿ ಬಿಡಿಸುವವರನ್ನು ಕಂಡರೆ ಅಂಗಾಡಿಗೆ ತೀವ್ರ ತಿರಸ್ಕಾರ. ಅವೆಲ್ಲ ಪ್ರತಿಭೆಯಿಲ್ಲದೆ ಕಷ್ಟಪಟ್ಟು ತನಿಖೆ ಮಾಡಲು ತಾಳ್ಮೆ ಇಲ್ಲದೆ ಇರುವ ಸೋಮಾರಿಗಳ ಕೆಲಸ ಎಂದು ಅಂಗಾಡಿ ದೃಢವಾಗಿ ನಂಬಿದ್ದ. ಈ ಎಲ್ಲ ತಿಕ್ಕಾಟಗಳ ನಡುವೆ ಇವುಗಳ ಸಲುವಾಗಿಯೇ ಅಂಗಾಡಿ ಏಲಕ್ಕಿ ಬೋರ್ಡ್ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಅಲೆಪ್ಪಿಗೆ ವರ್ಗಾಯಿಸಲ್ಪಟ್ಟಿದ್ದು. ಏಲಕ್ಕಿ ಬೋರ್ಡ್ ಎನ್ನುವುದೊಂದು ದಂಡದ ಪಿಂಡ. ಕೆಲವು ನಿರುದ್ಯೋಗಿ ರಾಜಕಾರಣಿಗಳು, ಹಲವು ನಿದ್ರಾಲೋಲ ಮುದುಕರು, ಕದೀಮ ರಫ್ತು ವ್ಯಾಪಾರಿಗಳು ಇವರೆಲ್ಲ ವಿರಾಮಧಾಮಾದು. ಏಲಕ್ಕಿ ಉತ್ಪಾದನೆ ಕುಸಿಯುತ್ತಾ ಬೆಲೆ ಏರುತ್ತಾ ಭಾರತ ಸರ್ಕಾರಕ್ಕೆ ಬರುವ ಕೋಟ್ಯಂತರ ರೂಪಾಯಿ ವಿದೇಶಿ ವಿನಿಮಯ ಕುಗ್ಗುತ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಳ್ಳತೊಡಗಿತು. ಹಳೆ ಮುದಿ ಚೇರ್ಮನ್ನರನ್ನು ಒದ್ದೋಡಿಸಿ ಹೊಸಬರೊಬ್ಬರನ್ನು ನೇಮಿಸಿತು. ಅದೇ ಸಂದರ್ಭದಲ್ಲಿ ಅಂಗಾಡಿ ಚೀಫ್ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಅಧಿಕಾರ ವಹಿಸಿಕೊಂಡಿತ್ತು. ಅಂಗಾಡಿಯ ಸಮೃದ್ಧ ಕಲ್ಪನಾಶಕ್ತಿಯು ಕೂಡ ಈ ಹೊಸ ಕೆಲಸದಲ್ಲಿ ಬೇಸರಿಸಿ ಹೋಯಿತು. ಅದಕ್ಕೆ ಈತ ಆ ದಿನ ಬೆಳಿಗ್ಗೆ ಎದ್ದು ಮರಣಶಯ್ಯೆಯಲ್ಲಿದ್ದ ಶಾಂತಗೌಡರನ್ನು ಕಂಡು ಅವರಿಂದ ಹೇಗೋ ಕೆಸರೂರಿನ ಹೈಬ್ರಿಡ್ ತಳಿಯ ಬಗ್ಗೆ ತಿಳಿದುಕೊಂಡು ದೊಡ್ಡ ಪತ್ತೇದಾರನಂತೆ ಹೋಗಿ ಅದನ್ನು ಪಾಟೀಲರೆದುರು ಬಹಿರಂಗಪಡಿಸಿದಾಗ ಅದರಲ್ಲಿ ಯಾವ ರಹಸ್ಯವೂ ಇಲ್ಲೆಂದು ಬ್ರೀಡರ್ ಮಹಮ್ಮದ್ ಆ ಸಂಗತಿಯ ಮೇಲೆ ತಣ್ಣೀರು ಎರಚಿದರಷ್ಟೆ. ಅಂಗಾಡಿಗೆ ಮೊದಲೇ ಇದ್ದ ಬೇಸರ ಇನ್ನಷ್ಟು ಇಮ್ಮಡಿಸಿತು. ಭಾರತದಲ್ಲಿ ಎಲ್ಲ ರಂಗದಲ್ಲೂ ಸ್ಟ್ಯಾಂಡರ್ಡ್ ಇಳಿಮುಖವಾಗಿರುವಂತೆ ಅಪರಾಧ ರಂಗದಲ್ಲೂ ತನ್ನಂಥ ಪತ್ತೇದಾರನಿಗೆ ಅಗತ್ಯವಾದ ಸ್ಟ್ಯಾಂಡರ್ಡ್ ಇಲ್ಲವೆಂದು ಅಂಗಾಡಿ ಅಂದುಕೊಂಡ. ಪಾಟೀಲರು ಹೇಳಿದ್ದನ್ನೇ ಕೊಂಚ ಹೊಪ್ಪಹೋರಣ ಮಾಡಿ ರಿಪೋರ್ಟ್ ಬರೆದು ಬಸ್ಸು ಹತ್ತಿದರಾಯಿತು ಎಂದು ನಿರ್ಧರಿಸಿದ. ಅಷ್ಟರಲ್ಲಿ TBಯ ಫೋನ್ ಗಂಟೆ ಬಾರಿಸಿತು. ಮೀಟಿ ಎತ್ತುತ್ತಾನೆಂದು ಫೋನ್ ಎತ್ತದೆ ಅಂಗಾಡಿ ಕಾದ. ಆದರೆ ಮೀಟಿ ಬರಲಿಲ್ಲ. ಅಂಗಾಡಿಯೇ ಫೋನ್ ಎತ್ತಿ ಹಲೋ ಎಂದ. ಯಾವುದೋ ಗುರುತಿನ ದನಿಯೊಂದು ಮಿನಿಸ್ಟರ್ ಬಂದಿದ್ದಾರೆಯೇ ಎಂದು ಕೇಳಿತು. ಇಲ್ಲವಲ್ಲ, ನೀವು ಯಾರು? ಓ, ನಾನು ಅಂಗಾಡಿ, ಮಿಸ್ಟರ್ ಜಯರಾಮ್, ಗೊತ್ತಾಗಲಿಲ್ಲವೇ? ಗುರ್ತಿನ ಧ್ವನಿ ಅನ್ನಿಸಿತು. ಆದರೆ ಯಾರೆಂತ ಗೊತ್ತಾಗಲಿಲ್ಲ. ಮತ್ತೇನು ಸಮಾಚಾರ? ಏನಿಲ್ಲ, ಸಾಯಂಕಾಲ ಕಾಫಿ ಬಾರಿಗೆ ಬರ್ತೀರಾ, ಮಾತಾಡೋಣ. ಈ ಊರು ಯಾಕೋ ತುಂಬ ಬೇಸರವಾಗಿದೆ. OS ಸಿಗ್ತೀನಿ. ಧನ್ಯವಾದಗಳು.